ಅಮ್ಮ ಬಿಡಮ್ಮ, ಅಮ್ಮ ಬಿಡಮ್ಮ. ಅಲ್ಲ, ನಾನು ನಿನ್ನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ನೆ ಸುಪ್ರೀತಾ. ನನ್ನ ಆಸೆ ಎಲ್ಲ ನಿರಾಸೆ ಮಾಡ್ತಾ ಇದೀಯ ನೀನು. ನಾನು ನಿನ್ನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದೆ. ನಾನು ಎಂಥವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೆ. ಹೋಗಿ ಹೋಗಿ ಆ ಕಚ್ಚಡನ ನೀನು ಇಷ್ಟಪಡ್ತಾ ಇದೆಯಲ್ಲ. ಹೋಗಿ ಹೋಗಿ ನಾನು ಒಯ್ರಿ ಅವಳಿಗೂ ನನಗೂ ಆಗೋದಿಲ್ಲ ಅನ್ನೋದು ಗೊತ್ತೇ ಐತೆ. ಅಂಥವನ್ನ ನೀನು ಇಷ್ಟಪಡ್ತಾ ಇದೀಯ ಅಂದರೆ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಸಹಿಸ್ಕೊಳಕ್ಕಾಗ್ತಿಲ್ಲ ಕಣೆ, ಸಹಿಸ್ಕೊಳಕ್ಕಾಗ್ತಿಲ್ಲ. ನಿನಗೆ ನಾವು ಎಲ್ಲಂದ್ರಲ್ಲೇ ಓಡಾಡೋದಕ್ಕೆ ಬಿಟ್ವಲ್ಲ, ಅದಕ್ಕೆ ಈ ರೀತಿ ಕೆಲಸ ಮಾಡೋದಕ್ಕೆ ನಿನ್ನ ಕಣ್ಣ ನೀನು. ಏನು ಬಿಡು, ಹೋದ್ರೂ ಹೋಗ್ಲಿ, ಏನೋ ಚೆನ್ನಾಗಿರ್ತಾಳೆ ಬಿಡು, ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಚೆನ್ನಾಗಿರ್ಲೇಳು. ಯಾವಾಗಲೂ ಹೆಣ್ಮಕ್ಳು ಫ್ರೀಯಾಗಿರಬೇಕು ಅಂತ ಹೇಳಿ ನಾನು ಫ್ರೀಯಾಗಿ ಬಿಟ್ನಲ್ಲ, ಅದಕ್ಕೆ ನೀನು ಈ ರೀತಿ ಮಾಡೋದಕ್ಕೆ ನಿನ್ನ ಕಣ್ಣ. ಆ ಸ್ನೇಹನ ಮನೆ ಕೆಲಸಕ್ಕೆ ಇಕ್ತಾಳಲ್ಲ ಆರಮ್ಮ, ಪಾತ್ರೆ ತೊಳೆಯೋಕ್ಕೂ ಎಲ್ಲ ಕಸ ಹೊಡಿಯೋಕ್ಕೂ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಇಕ್ಕಿದೆ, ಗೊತ್ತಾಗೋದಲ್ವಾ ನಿನಗೆ? ನಾನು ಬಿಡು ಹೋಗ್ಲಿ, ಒಬ್ಬಳೆ ಮಗಳಿದ್ದಾಳೆ, ಚೆನ್ನಾಗಿರ್ಲೇಳು, ಯಾವ ಕೆಲಸ ಮಾಡೋದಕ್ಕೆ ಇಡೋದು ಬೇಡ ಅಂತೇಳಿ ನಾನು ನಿನ್ನ ಬೆಳೆಸಿದ್ನಲ್ಲ ಇಷ್ಟಪಟ್ಟು. ಹಿಂಗೆ ನೀನು ನನ್ನ ಮರ್ಯಾದೆ ತೆಗಿತಾ ಇದೆಯಾ ಪರ್ಮುಂಡೆ? ಅವಳು ಹೊರಗಡೆ ಕರ್ಕೊಂಬಂದು ಎಷ್ಟು ಮರ್ಯಾದೆ ತೆಗಿತಾ ಇದ್ದಾಳೆ. ಅವಳು ನಕ್ಕಿ ಎಷ್ಟು ಮರ್ಯಾದೆ ತೆಗಿತಾ ಇದ್ದಾಳೆ ಹೇಳು. ಎಳ್ಕೊಂಬಂದಿದ್ದಾಳೆ, ಎಳ್ಕೊಂಬಂದು ಎಷ್ಟು ಮರ್ಯಾದೆ ತೆಗಿತಾ ಇದ್ದಾಳೆ ನಿಂದ. ಬೈಲ್ಗಾಕಿ ನೂರೆಲ್ಲ ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಜನ. ಹಂಗೆ ಮಾಡ್ತಾ ಇದ್ದಾಳೆ, ಮಾನ ಮರ್ಯಾದೆ ಇಲ್ದವಳು. ನನ್ನ ಮಗಂದು ಮರ್ಯಾದೆ ಹೋಗುತ್ತೆ, ನನ್ನ ಮಗನಿಗೆ ಯಾರು ಹೆಣ್ಣು ಕೊಡ್ದಂಗೆ ಆಗ್ತಾರೆ ಎಂಬುದು ಒಂದು ಸ್ವಲ್ಪನೂ ಭಯ ಬೇಡವಾ ಅವಳಿಗೆ, ನಿಟ್ಕೆಟ್ಟ ಅವಳಿಗೆ. ಈಗ ರಡ್ಗಯ್ಯಾಗೆ ಒಯ್ಯಕ್ಕೊಯ್ಯಾಳು ರಡ್ಡಿ. ರಡ್ಡಿ ಇವಳು ರಡ್ಗಯ್ಯಾಗ ಈಗ ಒಯ್ಯಕ್ಕೊಯ್ಯಾವಳಿ. ಬೀದಿ ಸುತ್ತಾಕ್ಬಿಟ್ಟು ಅವಳನ್ನ ನೆಟ್ಟಗೆ ಬಟ್ಟೆ ಹಾಕ್ಕೊಂಡು ಮನೆಯವಳು ಬದುಕು ಬಾಳು ಬಾಳಮ್ಮ ಅಂತ ಹೇಳಿ ಇಕ್ಕಿದ್ರೆ ಹೇಳ್ದಂಗೆ ಕೇಳೋಳು. ಅರ್ಧ ಬಟ್ಟೆ ಹಾಕ್ಕೊಂಡು ಬೀದಿ ಸುತ್ತಾಕ್ಬಿಟ್ರೆ ಹಿಂಗೆ ಮತ್ತೆ ಆಗೋದು. ನೋಡವಳು ಇನ್ನು ನಿನಗೆ ಏನು ತಲೆಗೆ ತಂದು ಎಳಿತಾಳೆ ಅಂತ ಹೇಳಿ. ರಡ್ಡಿ ಈಗ ಒಯ್ಯಕ್ಕೊಯ್ಯಾಳು ರಟ್ಕೈಯಾಗಿ. ಅಯ್ಯೋ ಯಾಕೆ, ಏನಾಯ್ತು? ಯಾಕೆ ನಮ್ಮ ಸುಪ್ಪಿನ ಹೊಡಿತಾ ಇದೀಯಾ? ಅಲ್ಲಿ ಲಕ್ಕಮ್ಮನ ಮಗನ ಕರ್ಕೊಂಡು ಅವಳ ಬೋಡಿರ ಮನೆ ಹಾಕಿ ಅಲ್ಲಿಗೆ ಹೋಗ್ತಾರಂತ ಜೊತೆ ಆಗಾಕಿರಿ ಇಬ್ರಾಳು. ಅತ್ತೇನೆ ಅವಳ ಅಕ್ಕಮ್ಮ ಬೈಲ್ಗಾಕಿ ಮರ್ಯಾದೆ ಕಳೆಯಾಳಂತೆ. ಈಗ ಅತ್ತೆ ಅಲ್ಲಿಂದ ಎಳ್ಕೊಂಬಂದು ಅವಳು ದಾರನ ಎಳ್ಕೊಂಬಂದು ಈಗ ಬದ್ಯಕ್ಕೆ ತಾರಾಡ್ತಾಳೆ. ಬದುಕು ಮಾಡಕ್ಕೆ ಇಕ್ಕಿದ್ರೆ ಮುಂದಾಗ್ಲೇನೆ ನೀನು ಸುಮ್ಮನೆ ಇರ್ತೀಯಾ? ಕುಕ್ಕ ನೀನು ವಟ ಅನ್ಬೇಡ. ನೀನು ಕುಕ್ಕಂಡು ನೀನೊಬ್ಳು ಥೂ ಯಪ್ಪ, ಈ ವಯಸ್ಸಾದ್ರೆ ಯಾಕಿರ್ತಾರಪ್ಪ ಮನೆಯಾಗೆ ಆಗುತ್ತೆ. ನೀನು ಒಟ್ಟು ಕುಟ್ಕಾದರತ್ತ ನಮಗೆ ಮನೆಯಾಗೆ ದರಿದ್ರ ಸುತ್ಕೆ ಮತ್ತೆ. ನೀನು ಬಂದು ವಟ ಅಂಬತ್ಕೆ ನಮ್ಗೆ ಅರ್ಧ ದರಿದ್ರ ಸುತ್ಕೆಂಬದು. ಥೂ ಅಯ್ಯಪ್ಪ, ನಿನ್ನಂತವಳು ಯಾಕಿದ್ಯಾ ಏನೋ ಅನ್ಸುತ್ತೆ. ಗೊತ್ತಾಗೋದಿಲ್ವೇನಮ್ಮ ಸುಪ್ಪಿ, ಯಾಕೆ ಈ ರೀತಿ ಮಾಡೋದಕ್ಕೋದೆ? ಅಲ್ಲ, ಅವನ ಜೊತೆ ಅಲ್ಲಿ ಮಾತಾಡೋದಕ್ಕೆ ಹೋಗ್ತಾಳಂತೆ ನೋಡು. ಅವಳು ಅವ್ರ ಅಮ್ಮ ನೋಡ್ಬಿಟ್ಟು ಇದೇ ಸಿಕ್ಕಿರೋ ಚಾನ್ಸ್ ಅಂತ ಹೇಳಿ ಮರ್ಯಾದೆ ಕಾಳಿತಾ ಇದ್ದಾಳೆ. ಅವಳು ಸುಸ್ವಿ ಹೇಳ್ತಾಳೆ, ಸುಸ್ಸಿ ಅಕ್ಕ ಹಂಗೇನಿಲ್ಲ ಕಣಕ್ಕ ಅಂತ ಹೇಳಿ. ಅವಳಿಗೆ ಮನ ಮರ್ಯಾದೆ ಬೇಡವಾ? ಅದಕ್ಕೆ ಅವಳಿಗೆ ಹೋಗುದು ಕರ್ಕೊಂಬಂದೆ, ಬಾರೆ ಫಸ್ಟು ನಿನ್ನ ಮನೆ ಹತ್ರ ಬಾರೆ ಅಂತೇಳಿ ಇವಳು ನೆಳ್ಕೊಂಬಂದೆ. ಅಕ್ಕ ಹಂಗೇನಿಲ್ಲ ಅಂತ ಹೇಳ್ತಾಳೆ ಅವಳು. ಅಮ್ಮ ಹಂಗೇನಿಲ್ಲ ಕಣಮ್ಮ, ಬರೀ ಫ್ರೆಂಡ್ ಥರ ಅಷ್ಟೇನೆ. ಫ್ರೆಂಡ್ ಅಂತ ಹೇಳಿ ಮಾತಾಡ್ಸೋದಕ್ಕೆ ಹೋದೆ. ಫ್ರೆಂಡ್ ಅಲ್ಲ, ಫ್ರೆಂಡ್ ಹತ್ರ ಚೆನ್ನಾಗಿರೋಣ ಅಂತ ಹೇಳಿ ಹೋದೆ. ಫ್ರೆಂಡ್ ಅಂತ ಕಣಮ್ಮ, ಎಲ್ಲ ಬೇರೆ ಏನೂ ಇಲ್ಲ. ಪ್ಲೀಸ್ ಅಕ್ಕ, ಶಶಿ ಅಕ್ಕ ಓಡಿಬೇಡ ಪ್ಲೀಸ್. ಪೂರ್ಗೈ ಇಟ್ಕೊಂಡು ಈ ಒದ್ಯಕ್ಕೆ ಹೋಗ್ಯಾವಳಿ. ಪೂರ್ಗಯ್ಯಾಳು ಅಲ್ಲ ರಡ್ಡಿ. ಈಗ ಎಡ್ಗಯ್ಯಾಗೆ ಮಗಳನ್ನ ಒಯ್ಯಕ್ಕೆ ಹೋಗಾಳು. ನೀನು ಅವಾಗ ಬುದ್ಧಿ ಬೇಡವೇನಿ? ಈ ಒಯ್ಯಕ್ಕೆ ಹೋಗ್ಯಾವಳಿ ರಡ್ಡಿ. ನೀನು ಸುಮ್ಮನೆ ಇರ್ತೀಯ ನೀನು? ನಾನು ಎಲ್ಲದಕ್ಕೂ ಎಡ್ಗಯ್ಯ ಬರ್ಸೋದು. ನೀನು ರಡ್ಡಿ ಅಂತ ಅನ್ಬೇಡ, ಪೂರ್ಗೈ ಅಂತ ಅನ್ಬೇಡ ನೀನು. ಯಾಕಂತೀಯ ನೀನು? ನಾನು ಎಡ್ಗೈನೇ ಬಳಸೋದು, ನನಗೆ ಅಲ್ಲೇ ರೂಢಿ ಆಗೈತೆ. ನೀನು ಆಗ್ಲಲ್ಲ ಹಂಗೆ ಅನ್ಬೇಡ ನೀನು. ಅಕ್ಕ ಬಿಡಕ್ಕ ಹೋಗ್ಲಿ. ಅಲ್ಲ ಕಣಮ್ಮ, ನಿನಗಾದ್ರೂ ಬುದ್ಧಿ ಬೇಡವೇನಮ್ಮ ಸುಸು ನಿನಗೆ? ಅಲ್ಲ ಬಿಡಾಕ ಹೋಗ್ಲಿ ಅಂತ ಹೇಳ್ತಾ ಇದೆಯಲ್ಲ, ಮಾನ ಮರ್ಯಾದೆ ಇಲ್ದವಳೆ. ನೀನು ಎಂಥ ಕೆಲಸ ಮಾಡಿದ್ಯಾ ಅಂಬದು ಏನೋ ಗೊತ್ತೈತಿ. ಮಾನ ಮರ್ಯಾದೆ ಇದ್ರೆ ಸರಿ ನಿನಗೆ. ಅಯ್ಯೋ ಅಯ್ಯಮ್ಮ, ನಿನ್ನ ಮೇಲೆ ಹೊಟ್ಟೆ ಊರಿಗೆ ಮಾತಾಡ್ತಾ ಇರೋದಕ್ಕೆ ಏನೆಲ್ಲ ಸುಮ್ಮನೆ ಹೇಳಿದ್ಲು. ಸುಮ್ಮನಿರ್ರಿ, ಹಂಗೆಲ್ಲ ನೀವೇನು ತಿಳ್ಕೊಂಬಕ್ಕೆ ಹೋಗ್ಬೇಡಿ. ಹೊಟ್ಟೆ ಉರಿ ಆ ಅಮ್ಮನಿಗೆ ಅಕ್ಕಮ್ಮನಿಗೆ ನೀನು ನೋಡಿದ್ರೆ ಅಕ್ಕ, ಅದಕ್ಕೆ ಸುಮ್ಮನೆ ನಾನು ಹೇಳ್ತಾ ಇರೋದು ಕೇಳು. ಆ ಥರ ಕೆಲಸ ಮಾಡೋ ಅಂತವಳಲ್ಲ ಸುಪ್ಪಿ. ಹೌದೇನು? ಹಂಗಾದ್ರೆ ಸುಮ್ಮನೆ ಹೇಳೋಳಂತ ನನ್ನ ಮಗಳ ಮೇಲೆ. ಮತ್ತೆ ಮಾತಾಡ್ಸೋದಿಲ್ವಲ್ಲ, ಅದಕ್ಕೆ ಸುಮ್ಮನೆ ಹೇಳವಳೆ. ಮಾತಾಡಿಸ್ದೆ ಇಲ್ಲೊತ್ತಿಗೆ ಸುಮ್ಮನೆ ಜಗಳ ಮಾಡಿಕೊಂಡು ಈ ಹುಡುಗಿ ಮೇಲೆ ಇಲ್ಲದ ಅಪರಾಧ ಮಾಡೋಕ್ಕಾಗಿನ. ಅದೊಂದು ಕಡಿಕೆ ನಿಜ ಅಂತಲೇ ಹೇಳ್ಬೋದು. ಅಯ್ಯಮ್ಮನಿಗೆ ನಮ್ಮ ಶಶಿನ್ ಕಂಡ್ರೆ ಆಗೋದಿಲ್ಲ. ಅದಕ್ಕೇನೆ ದಿನ ಜಗಳ ಆಗ್ತಾ ಇರುತ್ತಲ್ಲ, ಅದಕ್ಕೆ ಸುಮ್ಮನೆ ಹೇಳ್ತಾ ಇರಬೇಕು ಅಯ್ಯಮ್ಮ. ಸುಮ್ಮನೆ ಇಲ್ಲದ್ದೆಲ್ಲ ಸಂಬಂಧ ಕಟ್ಟಿ ಮಾತಾಡ್ತಾ ಇರಬೇಕು. ಮದುವೆ ಮಾಡ್ಕೊಳ್ಳೋದಕ್ಕೆ ಅನಿಸುತ್ತೆ. ನೋಡು, ಅಣ್ಣನಿಗೆ ಪಕ್ಕ ಅರ್ಥ ಆಗಿದೆ, ನಿನಗೆ ಅರ್ಥ ಆಗಿಲ್ಲ ಶಶಿ ಅಕ್ಕ. ಅವಳು ನೋಡಿತಾ ಇದೆಯಲ್ಲ, ಅಯ್ಯಮ್ಮನ ಮಾತು ಕಟ್ಕೊಂಡು ಅವಳು ನೋಡಿತಾ ಇದೆಯಲ್ಲ ನೀನು. ಅಯ್ಯೋ ಅಯ್ಯಮ್ಮ, ಏನು ಇವಾಗ ಹೆಣ್ಣು ಸಿಗ್ತಾ ಇಲ್ವಲ್ಲ, ಅದಕ್ಕೆ ಮದುವೆ ಮಾಡ್ಕೊಳ್ಳೋದಕ್ಕಾಗಿ ನಾ ಈ ರೀತಿನೇ ಅಯ್ಯಮ್ಮ ಸುಮ್ಮನೆ ನಾಟಕ ಮಾಡಿ ಮರ್ಯಾದೆ ತೆಗೆದ್ರೆ ಯಾರೂ ಮದುವೆ ಮಾಡ್ಕೊಂಡು ಹೋಗಲ್ಲ. ಹೆಂಗೂ ನಾನು ಮದುವೆ ಮಾಡ್ಕೋಬೋದು ಅಂತ ಹೇಳಿ ಪ್ಲಾನ್ ಮಾಡಿ ಮಾಡ್ಕೊಂಡಿರೋದು ಶಶಿ ಅಕ್ಕ. ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅಯ್ಯಮ್ಮನ ಬುದ್ಧಿ ಎಂಥದ್ದಂತ ನಿನಗೆ ಗೊತ್ತಿಲ್ಲ. ಸುಮ್ಮನೆ ಅವಳು ಮಾತು ಕಟ್ಕೊಂಡು ನೀನು ಇವಳು ನೋಡಿತಾ ಇದೆಯಲ್ಲ.
ಇಲ್ಲ ಇವಳು ನಮ್ಮ ರೊಡ್ಡಿನೇ ಒಳ್ಳೆಳಲ್ಲ ಇವಳು ನಮ್ಮ ರೊಡ್ಡಿ. ಇವಳೇ ಒಳ್ಳೆಳಲ್ಲ ಇವಳು. ನಮ್ಮ ಪುರ್ಗಯ್ಯನವಳು ಇವಳು ಒಳ್ಳೆಳಲ್ಲ ಇವಳು ರೊಡ್ಡಿ. ಇವಳೇ ಒಳ್ಳೆಳಲ್ಲ ಕಣೆ. ಅವಳು ಹಂಗೆ ಎಲ್ಲ ಇವಳಲ್ಲ. ಸುಮ್ಮನೆ ಅದು ಹೆಂಗೆ ಹೇಳ್ತಾಳೆ. ಸುಮ್ಮನೆ ಅವ್ರ ಮಗನ ಮರ್ಯಾದಿನೂ ಹೋಗುತ್ತಲ್ಲೇ. ಅದೇನು ಸುಮ್ಮನೆ ಹೇಳೋಕ್ಕಾಗುತ್ತೆ ಹೇಳು. ಈ ಅಜ್ಜಿ ಒಂದು ಸುಮ್ಮನೆ ಇರೋದಿಲ್ಲ ಕಣಪ್ಪ. ಅಯ್ಯಮ್ಮ ಸುಮ್ಮನೆ ನಮ್ಮ ಅಮ್ಮನ ಮೇಲೆ ಸಿಟ್ಟಿಗೆ ಇವಾಗ ನನ್ನ ಮೇಲೆ ಈ ರೀತಿ ಮಾಡಿರೋದು. ಹೋಗಿ ಹೋಗಿ ನಾನು ಅವನ್ನ ಇಷ್ಟಪಡ್ತೀನಿ ಹೇಳು. ನಮ್ಮ ಅಪ್ಪ ನಮ್ಮಮ್ಮನಿಗೆ ಎಷ್ಟು ಬೆಲೆ ಗೌರವ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ನಾನು ಆಸೆಯಲ್ಲಿದ್ದೀನಿ. ಎಷ್ಟು ನಾನು ಒಳ್ಳೇದು ಮಾಡಬೇಕು, ನಮ್ಮಪ್ಪ ನಮ್ಮಮ್ಮನಿಗೆ ಒಂದೇ ಒಳ್ಳೆ ಹೆಸರು ತರಬೇಕು, ಕೀರ್ತಿ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಆ ರೀತಿ ಮಾಡ್ತೀನ? ನಾನು ಯಾವುದೇ ಕಾರಣಕ್ಕೂ ನಾನು ಆ ರೀತಿ ಮಾಡೋ ಅಂಥ ಮಗಳೇ ಅಲ್ಲ ನಾನು ಹೆಂಗೆ ಅಂತ ನನಗೆ ಗೊತ್ತೈತೆ. ನೀವು ಸುಮ್ಮನೆ ಈ ರೀತಿ ಎಲ್ಲ ಮಾತಾಡಬೇಡಿ. ಅದು ನಿಜವೇನೆ. ಅವಳು ಲಕ್ಕಿ ಪುಕ್ಕಿ ಸುಮ್ಮನೆ ನನ್ನ ಮಗಳ ಮೇಲೆ ಇನ್ನೊಂದೇನ ಅಪರಾಧ ಮಾಡ್ಯವಳೆ ಅನಿಸುತ್ತೆ. ಚೆನ್ನಾಗಿರೋದು ನೋಡಿ ನಾವೆಲ್ಲ ಚೆನ್ನಾಗಿರ್ತೀವಲ್ಲ, ನನ್ನ ಮಗಳೂ ಚೆನ್ನಾಗಿರ್ತಾಳಲ್ಲ, ಅದಕ್ಕೆ ಎಲ್ಲ ಲಕ್ಕಿ ಪಿಕ್ಕಿ ನನ್ನ ಮಗಳ ಮೇಲೆ ಈ ರೀತಿ ಅಪರಾಧ ಮಾಡಿರಬೇಕು ಅನ್ನಿಸ್ತೈತೆ. ಹೌದು, ನೀವೆಲ್ಲ ಚೆನ್ನಾಗಿರೋದಕ್ಕೂ, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳೋದಕ್ಕೂ, ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ತಿನ್ನೋದಕ್ಕೂ, ನೀವೆಲ್ಲ ಚೆನ್ನಾಗಿರೋದು ನೋಡೇ ಅವ್ರಿಗೆ ಸಹಿಸ್ಕೊಳಕ್ಕಾಗ್ದಿಲ್ಲಕ್ಕೆ ಈ ರೀತಿ ಮಾತಾಡಿದ್ದಾರೆ. ಅದು ಬಿಟ್ಬಿಟ್ಟು ಸುಪ್ಪಿಗೆ ಯಾಕೆ ಹೊಡಿತೀರಾ ನೀವು? ಅವಳು ಪಾಪ ಒಳ್ಳೆ ಹುಡುಗಿ, ಎಷ್ಟು ಅವಳು ಡೀಸೆಂಟ್ ಅಂದರೆ ನಿಜವಾಗ್ಲೂ. ಆ ಸ್ನೇಹ ಇನ್ನೂ ಅವಳು ಯಾರ ಹತ್ರನಾದ್ರೂ ಹೊಲ್ಕಿಸ್ಕೊಂಡು ಮಾತಾಡ್ತಾಳೆ. ಆದರೆ ಇವಳು ಸುಪ್ಪಿ ಮಾತ್ರ ಯಾರ ಹತ್ರನೂ ಮಾತಾಡೋದಿಲ್ಲ. ಹೆಂಗಿರ್ಬೇಕು ಹಂಗಿದ್ದಾಳೆ ಗೊತ್ತಾ. ಏನೋ ಇವಾಗ ಫ್ರೆಂಡ್ಶಿಪ್ ಅಂದಮೇಲೆ ಸುಸಕ ಅಂತ ಮಾತಾಡಿಸ್ಕೊಂಡು ಬರ್ತಾಳೆ. ಅದಕ್ಕೆ ಜನ ಇವಾಗ ಹಳೆ ಕಾಲದ ಜನ ಎಲ್ಲ ಹಂಗೆ ಅಲ್ಲ. ಏನಾದರೂ ಸ್ವಲ್ಪ ಐತೆ ಅಂದರೆ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ಥರ ಮಾತಾಡ್ತಾರಲ್ಲ, ಅದಕ್ಕೇನೆ. ದಯವಿಟ್ಟು ಅವಳನ್ನ ಏನೋ ತಪ್ಪಾಗಿ ತಿಳ್ಕೊಂಬಕ್ಕೆ ಹೋಗ್ಬೇಡಿ. ಅಯ್ಯಮ್ಮನ ಎದುರಿ ಸದ್ರ ಮಾಡಬೇಡಿ. ನನ್ನ ಮಗಳು ಏನು ತಪ್ಪು ಮಾಡಿಲ್ಲ ಅನ್ನೋ ಥರ ತೋರಿಸ್ಕೋಬೇಕು ಅಂತವಳ ಎದುರಿಗೆ. ಆಗ್ದಿಲ್ದವ್ರ ಎದುರಿಗೆ ನಿಮ್ಮ ಮಗಳನ್ನ ಬಿಟ್ಟು ಕೊಟ್ಬಿಟ್ರೆ ಅಷ್ಟೇ ಮುಗ್ದೋಯ್ತು ಕತೆ. ಅದು ನಿಜವೇ. ನಾವು ಚೆನ್ನಾಗಿರೋದು ಒಟ್ಟಿಗೆ ನಮ್ಮ ಮನೇಲಿ ಎಲ್ಲ ಖುಷಿಯಾಗಿ ಚೆನ್ನಾಗಿದ್ದೀವಲ್ಲ, ಯಾರಾದರೂ ಜಗಳ ಆಡಿದ್ರೆ ಸಾಕು ಅಂತ ಈ ರೀತಿ ಮಾಡಿದ್ದಾಳೆ. ಇದು ನಿಜವೇನೆ. ನನಗೂ ಇದು ನಂಬ ಅಂತ ಮಾತೇನೆ. ನಿಜ ಸುಸು, ನೀನು ಹೇಳ್ತಾ ಇರೋದು ಕರೆಕ್ಟಮ್ಮ. ಹೇಳ್ತಾ ಇರೋದು ಕರೆಕ್ಟ್. ಅವರು ಎಷ್ಟು ಅಯ್ಯಮ್ಮ ನನಗೆ ಹೊಟ್ಟೆ ಉರಿ ನನ್ನ ಕಂಡ್ರೆ, ನಾನು ಚೆನ್ನಾಗಿರೋದು ಕಂಡ್ರೆ. ಯಮ್ಮನಿಗೆ ಸರಿಯಾಗಿ ಹೇಳ್ಬಾ. ನೀನೇನೇ ಅಂತಂದರೆ ನಮ್ಮ ಮಗಳನ್ನ ಬಿಟ್ಕೊಡೋದಿಲ್ಲ, ನಮ್ಮ ಮಗಳ ಬಗ್ಗೆ ನೀನೇನು ಹೇಳ್ಬೇಡ ನೀನು ಅಂತ ಹೇಳ್ಬಾ. ನೋಡೋಣ, ನನ್ನ ಮಗಳ ಬಗ್ಗೆ ನೀನು ಹಂಗೆಲ್ಲ ಹೇಳ್ಬೇಡ ನೀನು ಅಂತ ಹೇಳು. ಅವಳು ಹೆಣ್ಣೆಲ್ಲ ಸಿಗಲ್ಲ, ಅದಕ್ಕೇನೆ ಏನಾರ ಮಾಡಿ ಇವ್ರ ಮಗಳನ್ನೇ ಮಾಡ್ಕೊಬನ ಅಂತ ಇದ್ದಾಳೆ. ನಮ್ಮ ಮಗಳು ನಾವೆಲ್ಲ ಸ್ಟ್ಯಾಂಡರ್ಡಾಗಿ ಚೆನ್ನಾಗಿದ್ದೀವಲ್ಲ, ಅದಕ್ಕೆ ಇವ್ರ ಮಗಳನ್ನೇ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದಾಳೆ ಅವಳು. ಭಾರಿ ಇದ್ದಾಳೆ. ನನಗೆ ಬೇರೆ ಹುಷಾರಿಲ್ಲ, ತಲೆ ತಿರುಗ್ದಂಗೆ ಆಗುತ್ತೆ, ವಾಮಿಟ್ ಬೇರೆ ಆದಂಗೆ ಆಗುತ್ತೆ. ನನಗೆ ಯಾಕೋ ನನ್ನ ಕೈಕಾಲೆಲ್ಲ ಸುಸ್ತಾಗುತ್ತೆ. ಅಂತಂದ್ರೆ ನಿನ್ನ ಹೊಡಿತೀಯಲ್ಲಮ್ಮ, ಮತ್ತೆ ಹೊಡಿದಂಗೆ ಇನ್ನೇನು ಮಾಡ್ತಾರೆ? ನಾನು ಅವಳು ಹೇಳಿರೋದು ನಂಬಿಟ್ಟೆ. ನನಗೆ ಸುಸು ಹೇಳಿಲ್ಲ ಅಂದರೆ ಗೊತ್ತಾಗ್ತಾ ಇರಲಿಲ್ಲ. ಅವಳೇನೋ ಡ್ರಾಮಾ ಮಾಡಿದ್ದಾಳೆ. ಅಯ್ಯೋ ಏನು ಮಾಡಲ್ಲ ಕಡೆ, ಏನು ಮಾಡಲ್ಲ. ಅಯ್ಯೋ ಒಬ್ರು ಹೇಳಿದ್ರೆ ಗೊತ್ತಾಗಲ್ಲ, ಇವಳು ಮರ್ಯಾದೆ ತೆಗ್ದಾಗಲೇ ಗೊತ್ತಾಗೋದು ಇಂದ. ಒಬ್ರು ಹೇಳಿದ್ರೆ ಗೊತ್ತಾಗಲ್ಲ ನಿನಗೆ. ಅಯ್ಯೋ ದೇವ್ರೇ, ಅಲ್ಲ ಇವಳು ಎಂಥ ಕೆಲಸ ಮಾಡ್ಯಾಳೆ ಎಂಬುದು ನಿನಗೆ ಗೊತ್ತಿಲ್ಲ ಕಣೆ. ಇವಳು ಒಳ್ಳೆಯಳಲ್ಲ ಇವಳು. ಗೊಸ್ಲಿ ನೀನು ಸುಮ್ಮನೆ ಕುಕ್ರಸ್ಕ. ಗೊಸ್ಲಿ ನೀನು ಹೋಗು, ಸುಮ್ಮನೆ ಕುಕ್ರಸ್ಕ. ಸುಸು ಹೇಳ್ತಾ ಇರೋದು ಸರಿಯಾಗಿ ಐತೆ. ನನ್ನ ಮಗಳನ್ನ ಮದುವೆ ಮಾಡ್ಕೊಬೇಕಾಗಿನ ಅಲ್ಲ ಪಿಕ್ಕಿ ಸುಮ್ಮನೆ ಇದನ್ನೆಲ್ಲನ ಇಲ್ಲದೆಲ್ಲ ಪ್ರಚಾರ ಮಾಡೋಳು. ಎಲ್ಲ ಸುಮ್ಮನೆ ಮಾತಾಡ್ತಾ ಇದ್ರೇನು ಅದನ್ನೇ ಇಲ್ಲದೆಲ್ಲ ಪ್ರಚಾರ ಮಾಡೋಳೆ. ಅದಕ್ಕೆ ಇನ್ಮೇಲೆ ಮಾತಾಡಿಸ್ಲೇಬೇಡ, ಅವಳು ಸವಾಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೀನಿ. ಅವಳು ನಮ್ಮ ಮಗಳನ್ನ ಮದುವೆ ಮಾಡ್ಕೊಳಕ್ಕಾಗಿ ಮಾಡಿದಾಳೆ ಇದು. ಅಂದರೆ ಕೊಟ್ಟು ನಮ್ಮ ಮಗನಿಗೆ ಮದುವೆ ಮಾಡ್ಕೊಡ್ತಾರೆ ಅಂತ ಅವಳಿಗೂ ನನಗೂ ಒಂದು ಗಾಳಿ ಆಗಲ್ಲ. ಮೇಲೆ ನಾನು ಯಾಕೆ ಕೊಟ್ಟು ಮದುವೆ ಮಾಡ್ತೀನಿ? ಅವಳು ಮಾತು ಕೇಳಿ ನಾನು ಯಾಕೆ ನನ್ನ ಮಗಳ ಮೇಲೆ ರೇಗಾಡಬೇಕು? ನಮ್ಮ ಸೊಪ್ಪು ಒಳ್ಳೇದು, ನಾವು ಒಬ್ಬಳೆ ಮಗಳು ಅಂತ ತುಂಬ ಚೆನ್ನಾಗಿ ಸಾಕಿದ್ದೀವಿ, ತುಂಬ ಚೆನ್ನಾಗಿ ನಾವು ನೋಡ್ಕೊಂಡಿದ್ದೀವಿ. ಅವಳ ಮಾತು ಕೇಳಿ ನನ್ನ ಮಗಳ ಮೇಲೆ ಯಾಕೆ ನಾನು ರೇಗಾಡಬೇಕು? ಅದಕ್ಕೇ ನಾನು ಅಲ್ಲೂ ಇಲ್ಲೂ ಕಳಿಸ್ತೀನಲ್ಲ, ಅದನ್ನ ನೋಡೇ ಹೊಟ್ಟೆ ಉರಿ. ಹೋಗ್ಲೇಳು ಫ್ರೀಡಮಾಗಿ ಇರಲೇಳು ಅಂತ ನನ್ನ ಮಗಳನ್ನ ಕೈ ಬಿಟ್ಟಿದ್ದೀನಲ್ಲ, ಅದು ನೋಡಿ ಹೊಟ್ಟೆ ಉರಿ ಇವ್ರಿಗೆಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.